ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಜೆಷನ್ ಕೊಡ್ತೀನಿ. ಇದನ್ನು ನೀವು ಮಂಗಳವಾರ ದಿವಸ ಮತ್ತು ಶನಿವಾರ ದಿವಸ ಮಾಡಿ. ವೆರಿ ಸಿಂಪಲ್ಲು. ಒಂದು ಸ್ವಲ್ಪ ದಪ್ಪಗಿರ್ತಕ್ಕಂಥ ಬೆಳ್ಳುಳ್ಳಿ ಎಸಳು ಅಂದರೆ ಒಂದು ಸಿಂಗಲ್ ಪೀಸ್ ಅಂತ ಕರಿತೀವಿ, ಎಸಳು ತೊಗೊಳ್ಳಿ, ದಪ್ಪ ಇರಬೇಕು. ಅದರಲ್ಲಿ ಜಸ್ಟು ನಿಮ್ಮ ತುಂಬ ನೋವು ಮಾಡಿರ್ತಕ್ಕಂಥ ವ್ಯಕ್ತಿ ಚಿಕ್ಕದಾಗಿ ಅವ್ರ ಹೆಸರು ಬರೆದ್ರೆ ಸಾಕಲ್ಲಿ, ಚಿಕ್ಕದಾಗಿ ಸ್ಟಾರ್ಟಿಂಗ್ 3 ಅಕ್ಷರ ಬರೆದ್ರೂ ಆಯಿತು. ಪೂರ್ತಿ ಬರೀಬೇಕು ಅಂತೇನಿಲ್ಲ. ಮನಸ್ಸಲ್ಲಿ ಇಟ್ಕೊಂಡು ಒಂದು ಸ್ಕೆಚ್ ಪೆನ್ನಲ್ಲೋ ಒಂದು ಸ್ವಲ್ಪ ಅದಕ್ಕೆ ಇಂಕ್ ಕಾಣಿಸೋ ಥರ, ಈಗ ಅದು ಹೊಡೆದಿರುತ್ತೆ, ಶಶಿಕುಮಾರ್ ಅಂತಿರುತ್ತೆ, ಜಸ್ಟು ಶಿ ಅಂತ ಹಾಕಿದ್ರೆ ಆಯಿತು. ಈಗ ನನ್ನ ಹೆಸರು ದಿ.ನು ಅಂತ ಹಾಕಿದ್ರೆ ಆಯಿತು. ಹಾಗೆ ಸಿಂಪಲ್ಲಾಗಿ ದಿ.ನು ಅಂತ ಚಿಕ್ಕದಾಗಿ ಬರೀಬೇಕು. ಬರೆದು ಬಲಗೈಲಿ ಇಟ್ಕೊಂಡು ಯಾವುದೇ ರೀತಿಯ ಸಮಸ್ಯೆ, ನೋವು ನನಗೆ ಆಗದೇ ಇರಲಿ, ನನಗೆ ನೋವು ತರದೇ ಇರಲಿ ಅಂತ ಹೇಳಿ ಸ್ವಲ್ಪ ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆ ಎಲ್ಲಿ ಮಾಡಬೇಕು? ಬಾತ್ರೂಮಲ್ಲಿ ಮಾಡಬೇಕು. ಬಾತ್ರೂಮಲ್ಲಿ ಅಂದರೆ ಎಸ್ಪೆಷಲಿ ಟಾಯ್ಲೆಟಲ್ಲಿ, ಕಮೋಡ್ ಇರ್ತದಲ್ಲ, ಕಮೋಡ್ ಜಾಗದಲ್ಲಿ, ಇಂಡಿಯನ್ ಟೈಪ್ ಇರ್ಬೋದು ಅಥವಾ ವೆಸ್ಟರ್ನ್ ಟೈಪ್ ಇರ್ಬೋದು, ಯಾವ್ದಾದ್ರು ಓಕೆ. ಅಲ್ಲಿ ಇಟ್ಕೊಂಡು ಇದನ್ನು ಬರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಳ್ಳಿ, ಬಲಗೈಲಿ ಇಟ್ಕೊಳ್ಳಿ. ಸ್ವಲ್ಪ ಅಲ್ಲಿ ಹೇಳಬೇಕು, ನನ್ನಲ್ಲಿ ಯಾವುದೇ ಒಂದು ಇದು ಶತ್ರುಗಳಿಗೂ ಆಗುತ್ತೆ, ಯಾರು ಶತ್ರುಗಳಿಗೆ ಮಾಡಿದ್ರೂ ಆಗುತ್ತೆ. ಕೈಯಲ್ಲಿ ಇಟ್ಕೊಂಡು ಬಲಗೈಲಿ ಇಟ್ಕೊಂಡು ಸ್ವಲ್ಪ ಪ್ರಾರ್ಥನೆ ಥರ ದಯಮಾಡಿ ಆ ಮುಷ್ಟಿಲಿ ಇಟ್ಕೊಂಡು ಇದೇ ಥರ ಮುಷ್ಟಿಯಲ್ಲೇ ಇರಲಿ, ನನಗೆ ಯಾವುದೇ ರೀತಿಯಾದ ಸಮಸ್ಯೆ ಮಾಡದೇ ಇರಲಿ, ನನ್ನ ಮಾನಸಿಕವಾಗಿ ಹಿಂಸೆ ಮಾಡದೇ ಇರಲಿ, ನನಗೆ ಶಕ್ತಿ ಕೊಡಲಿ ದೇವರು ಅಂತ ಹೇಳಿ ಒಂದು ನಿಮ್ಗೆ ಏನೇನು ಪ್ರಾರ್ಥನೆ ಬರುತ್ತೋ ಎಲ್ಲ ಒಂದಷ್ಟು ಒಂದು 1 ಮಿನಿಟ್ 2 ಮಿನಿಟ್ಸ್ ಮಾಡಿ ಅದನ್ನು ಆ ಒಂದು ಬಾತ್ರೂಮ್ ಕಮೋಡ್ಗೆ ಹಾಕಬೇಕು. ಫ್ಲಶ್ ಮಾಡಬೇಕು, ಅದು ಹೋಗ್ಬಿಡ್ಬೇಕು ಆಚೆ, ಕಾಣಿಸ್ಬಾರ್ದು ಅಲ್ಲೆಲ್ಲೂ. ಫ್ಲಶ್ ಮಾಡಬೇಕು. ಆಗಿಲ್ಲ ಅಂದರೆ ನೀರು ಹಾಕಿ, ಅಲ್ಲೆಲ್ಲೋ ಪಿಟ್ಟಲ್ಲಿ ಕಾಣಿಸ್ಬಾರ್ದು. ಇದನ್ನು ನೀವು ಮಂಗಳವಾರ ಅಥವಾ ಶನಿವಾರ ಒಂದು 3 ವಾರ ಮಾಡಿ ಸಾಕು. 3 ವೀಕ್ಸ್, 3 ಟ್ಯೂಸ್ಡೇಸ್ ಆರ್ 3 ಸ್ಯಾಟರ್ಡೇಸ್ ಮಾಡಿ. ನಿಮಗೆ ರಿಸಲ್ಟ್ ನೋಡಿ ಹೇಗಿರುತ್ತೆ ಅಂತ. ಐದರ್ ಅವರು ಸೈಲೆಂಟ್ ಆಗಿಬಿಡ್ತಾರೆ ನಿಮ್ಮ ಮೇಲೆ, ಅಥವಾ ನಿಮ್ಮಿಂದ ದೂರ ಹೊರಟೋಗ್ತಾರೆ, ಅಥವಾ ಬಂದು ಕ್ಷಮಾಪಣೆ ಕೇಳ್ತಾರೆ. ದಿಸ್ ಈಸ್ ರಾಹುವಿನ ತತ್ವದಲ್ಲಿ ನಾವು ಅವ್ರ ಹೆಸರು ಬರೆದು ಒಂದು ಈಸೋಟರಿಕ್ ಸಬ್ಜೆಕ್ಟಲ್ಲಿ ಟೆಲಿಪತಿ ಥರ ನಾವು ವರ್ಕ್ ಮಾಡೋ ಥರ ಇರುತ್ತೆ. ಅದು ಅವ್ರು ನಾವು